ವೆಲ್ಕಮ್ ಬ್ಯಾಕ್ ಟು ಹೇಮಾ ಬಿಜಿ ಚಾನಲ್. ಇವತ್ತು ಮತ್ತಿ ಕರಿ ಮಾಡೋಣ ಅಂತ ಒಂದು ಜಾರಲ್ಲಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಕರ್ಬೇವಿನ ಸೊಪ್ಪು ಮತ್ತು ಸ್ಮಾಲ್ ಈರುಳ್ಳಿ, ಆಮೇಲೆ ಜೀರಿಗೆ ಮತ್ತು ಅರಿಶಿಣದ ಪುಡಿ ಮತ್ತು ಚಿಲ್ಲಿ ಪೌಡರು ಮತ್ತು ಪೆಪ್ಪರ್ ಪೌಡರು ಇಷ್ಟು ಹಾಕಿ ಮತ್ತು ಸ್ವಲ್ಪ ನೀರು, ಅದಾದಮೇಲೆ ಒಂದು ಸ್ಪೂನಷ್ಟು ಎಣ್ಣೆ, ಅಡುಗೆ ಎಣ್ಣೆ, ಇಷ್ಟು ಫೈನ್ ಪೇಸ್ಟ್ ಮಾಡ್ಕೋಬೇಕು, ರುಬ್ಕೋಬೇಕು. ಅದಾದಮೇಲೆ ಒಂದು ಅರ್ಧ ಕೆಜಿ ಮತ್ತಿ ಮೀನು ತೊಗೊಂಡಿದ್ದೆ. ಸೊ ಇದಕ್ಕೆ ಚೆನ್ನಾಗಿ ಪೇಸ್ಟ್ ಮಾಡಬೇಕು, ಅಂದರೆ ಎಲ್ಲ ಮ್ಯಾಗ್ನೇಟ್ ಮಾಡಬೇಕು ನೀಟಾಗಿ. ನಾವೆಲ್ಲ ಕ್ರಾಸ್ ಮಾಡಿರ್ತೀವಲ್ಲ ಮತ್ತಿ ಮೀನು, ಸೊ ಅದರೊಳಗಡೆ ಎಲ್ಲ ಸೇರಿರಬೇಕು ಮಸಾಲೆ. ಆ ಥರ ನೀಟಾಗಿ ಎಲ್ಲನೂ ನಾವು ಹಚ್ಕೊಂಬರ್ಬೇಕು. ಅದಾದಮೇಲೆ ಇದನ್ನ ಒಂದು 10-15 ನಿಮಿಷ ಹಾಗೆ ಸೈಡಿಗೆ ಇಟ್ಬಿಟ್ಟು ಅದನ್ನ ರೆಸ್ಟಿಗೆ ಬಿಡೋಣ. ಮತ್ತು ಒಂದು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಇವಾಗ ಸ್ವಲ್ಪ ಸಾಸಿವೆ ಹಾಕೋಣ. ಅದು ಸಾಸಿವೆ ಎಲ್ಲ ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಸಿಡಿದ್ಮೇಲೆ ನಾವು ಈ ಆನಿಯನ್ ಬರುತ್ತಲ್ಲ, ಸ್ಮಾಲ್ ಆನಿಯನ್, ಕೇರಳ ಆನಿಯನು, ಸೊ ಅದು ಕಟ್ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಸ್ವಲ್ಪ ಹಾಕೋಬೇಕಾಗತ್ತೆ, ಒಂದು ಸ್ಮಾಲ್ ಆನಿಯನು. ಮತ್ತು ಅದು ಹಾಗೆ ರೋಸ್ಟ್ ಆಗ್ತಾ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಲೈಟಾಗಿ. ಸೊ ಈ ಬ್ರೌನ್ ಕಲರ್ ಆಗ್ತಾನೆ ನಾವೇನು ಮಾಡಬೇಕು, ಹುಣಸೆ ಹುಳಿನ ಸ್ವಲ್ಪ ನಾನು ನೀಟಾಗಿ ಮಾಡಿ ಇಟ್ಕೊಂಡಿರ್ತೀನಿ ಬಿಸಿನೀರಲ್ಲಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡೆ ಹುಣಸೆ ಹುಳಿ, ಅದು ಲಾಸ್ಟಲ್ಲಿ ಹಾಕೋದಕ್ಕೆ. ಸರಿ, ಆನಿಯನ್ ಎಲ್ಲ ಬ್ರೌನ್ ಆಗ್ತಾಯಿದೆಯಲ್ವಾ. ಸೊ ಇವಾಗ ಇದಕ್ಕೆ ಆನಿಯನ್ ಬ್ರೌನ್ ಆಗ್ತಾ ನಾವು ಇದ್ರ ಮೇಲೆಲ್ಲ ಇಡಬೇಕು. ಇವಾಗ ಕರಿಬೇವಿನ ಸೊಪ್ಪು ಇಡಬೇಕು ನೋಡಿ, ನೀಟಾಗಿ ಆಗಬೇಕು ಬ್ರೌನಾಗಿ. ಸೊ ಅದಾದಮೇಲೆ ಉದ್ದನೇ ಬರುತ್ತಲ್ಲ ಕರಿಬೇವಿನ ಸೊಪ್ಪು, ಸೊ ಅದನ್ನು ಹಾಗೆ ಒಂದು 5-6 ಹಾಗೆ ಇಡಿ ಫುಲ್ಲು. ಅದಾದಮೇಲೆ ಮ್ಯಾಗ್ನೇಟ್ ಮಾಡಿರ್ತೀವಲ್ಲ ಫಿಶ್ ತೊಗೊಂಡು ಎಲ್ಲ ಒಂದೊಂದಾಗಿ ಸೈಡಿಗೆ ಇಡಿ, ಒಂದ್ರ ಮೇಲೆ ಒಂದು ಇಡೋಕ್ಕೆ ಹೋಗ್ಬೇಡಿ. ಸೊ ಇದು ಸಲ ಇಟ್ಟಾದಮೇಲೆ ಸೊ ಅದಕ್ಕೆ ನಾವು ಏನು ಹುಣ್ಸೆಹಣ್ಣು ಹುಳಿ ಆವಾಗಲೇ ಇಟ್ಕೊಂಡಿದ್ದೀವಿ ಅದನ್ನು ಮೇಲಿಂದ ಬಿಡಬೇಕು. ಸ್ವಲ್ಪ ಗಟ್ಟಿಗೆ ಮಾಡ್ಕೋದು ಹುಣ್ಸೆಹಣ್ಣು ಹುಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನಾನು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ನೀರಾಗಿಯೇ ಮಾಡಿಕೊಂಡೆ. ಇದು ಟ್ರೆಂಡಿಂಗಲ್ಲಿದೆಯಲ್ಲ ಇವಾಗ ಈ ವಿಡಿಯೋ ನೋಡೋಣ, ಎಲ್ಲರೂ ಕುಕ್ಕರ್ ಮತ್ತಿ ಅಂತಾರಲ್ಲ ಅಂದ್ಬಿಟ್ಟು ಹೇಗಿರುತ್ತೆ ಟೇಸ್ಟ್ ಅಂತ ಫಸ್ಟ್ ಟೈಮ್ ಮಾಡಿದ್ದು. ಸರಿ ಅಂದ್ಬಿಟ್ಟು 1 ವಿಶಿಲ್ ಆದರೆ ಸಾಕು ಅಂತ, ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು 2 ವಿಶಿಲ್ ಹಾಕ್ಸ್ದೆ. ಸೊ ಅದಾದಮೇಲೆ ಅದೇ ಈಗ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಕೆಲವರು, ಅದು ನಾವು ಮಾಡಿ ತಿಂದಾಗೇ ಅರ್ಥ ಆಗೋದಲ್ವ. ಸರಿ ನೋಡೋಣ, ಇವಾಗ ಓಪನ್ ಮಾಡೋಣ ಬನ್ನಿ, ನೋಡಿ ಹೇಗಿದೆ. ಸರಿ, ಇವಾಗ ಅನ್ನಕ್ಕೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಂಡೆ ಅಂದ್ಬಿಟ್ಟು ಸ್ವಲ್ಪ ತಿಂದು ನೋಡಿದೆ, ಓಕೆ ಆಗಿತ್ತು. ಬಟ್ ಮಡಕೆಲಿ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ.